ನಮಸ್ತೆ ವೀಕ್ಷಕರೇ, ಬೆಸ್ಟ್ ನ್ಯೂಸ್ ಲಾಗ್ ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ರಾಜ್ಯ ರಾಜಕೀಯದಲ್ಲಿ ಒಂದು ದೊಡ್ಡ ಸಂಚಲನವೇ ಸೃಷ್ಟಿಯಾಗ್ತಾ ಇದೆ. BY ವಿಜೇಂದ್ರ ಅವರು ನರೇಂದ್ರ ಮೋದಿ ಅವರನ್ನ ದೆಹಲಿಯಲ್ಲಿ ಭೇಟಿಯಾಗಿದ್ದಾರೆ. ಹಾಗಾದರೆ ಈ ಭೇಟಿಯಾಗಿ ಏನನ್ನು ಚರ್ಚೆ ನಡೆಸಿದ್ದಾರೆ ಅನ್ನೋದು ಕಂಪ್ಲೀಟ್ ಡೀಟೇಲ್ ನೋಡ್ಕೊಂಬರೋಣ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಎಸ್ ವೀಕ್ಷಕರೇ, ನರೇಂದ್ರ ಮೋದಿ ಅವರು ಅಷ್ಟು ಸುಲಭವಾಗಿ ಯಾವುದೇ ಒಬ್ಬ ರಾಜ್ಯ ನಾಯಕರನ್ನು ಭೇಟಿಯಾಗೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಈ ಒಂದು ಅವಕಾಶವನ್ನು ರಾತ್ರೋರಾತ್ರಿ ನರೇಂದ್ರ ಮೋದಿ ಅವರ ಸೂಚನೆ ಮೇರೆಗೆ ಹೈಕಮಾಂಡ್ನ ನಾಯಕರು BY ವಿಜೇಂದ್ರ ಅವರಿಗೆ ಕಾಲ್ ಮಾಡೋದ್ರ ಮೂಲಕ ನೀವು ಡೆಲ್ಲಿಗೆ ಬರಬೇಕೆಂತಂದು ಹೇಳೋದ್ರ ಮೂಲಕ ಒಂದು ಬಿಗ್ ಟ್ವಿಸ್ಟನ್ನು ರಾಜ್ಯ ರಾಜಕೀಯದಲ್ಲಿ ಕೊಟ್ಟಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ. ಹಾಗಾದರೆ ನರೇಂದ್ರ ಮೋದಿ ಅವರು ಮತ್ತು BY ವಿಜೇಂದ್ರ ಅವರು ಏನು ಚರ್ಚೆ ಮಾಡಿದ್ದಾರೆ, ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದಾರೆ? ಹಾಗಾದರೆ ಯತ್ನಾಳ್ ಮತ್ತು BY ವಿಜೇಂದ್ರ ಅವರ ಈ ಕಿತ್ತಾಟ ಇನ್ನೂ ತಣ್ಣಗಾಗಿಲ್ವಾ? ಅಮಿತ್ ಶಾ ಮತ್ತು JP ನಡ್ಡಾ ಅವರು ಬಗೆಹರಿಸೋಕ್ಕಾಗದೇ ಇರತಕ್ಕಂಥ ಈ ಒಂದು ಸಂಕಷ್ಟ ಸ್ಥಿತಿಯಲ್ಲಿ ಈ ಒಂದು ವಿಷಯ ನರೇಂದ್ರ ಮೋದಿ ಲೆವೆಲ್ಗೆ ಹೋಯ್ತಾ? ಹಾಗಾದರೆ ಅಮಿತ್ ಶಾ ಅವರು ಕೈ ಚೆಲ್ಲಿದ್ರ ಈ ಒಂದು ಸಂಧಾನವನ್ನು ಯಶಸ್ವಿಯಾಗಿ ಪೂರೈಸೋದಕ್ಕೆ ಆಗಲಿಲ್ವಾ ಅನ್ನೋ ಒಂದು ಮಾತುಗಳು ಸಹ ಕೇಳಿಬರ್ತಾ ಇದೆ. ಹಾಗಾದರೆ ಡೆಲ್ಲಿಯಲ್ಲಿ ನರೇಂದ್ರ ಮೋದಿ ಅವರು ಏನು ಒಂದು ಪಕ್ಷ ಸಂಘಟನೆಯ ಬಗ್ಗೆ ಒಂದು ಚರ್ಚೆಯನ್ನು ನಡೆಸಿದ್ದಾರೆ, ಈ BY ವಿಜೇಂದ್ರ ಅವರು ಯಾವ ರೀತಿಯನ್ನು ದೂರನ್ನು ಕೊಟ್ಟಿದ್ದಾರೆ ಅನ್ನೋದು ಸಹ ನಮ್ಮೆಲ್ಲರಿಗೂ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ. ಯಾಕಪ್ಪ ಅಂತಂದರೆ ಪ್ರತಿಯೊಂದು ರಾಜ್ಯದಲ್ಲಿ ಆಗಲಿ ತನ್ನೇ ಅದೇ ಅಂತ ಒಂದು ಪಕ್ಷದಲ್ಲಿ ಒಂದು ಭಿನ್ನಮತ ಮತ್ತೊಂದು ಇನ್ನೊಂದು ಅದು ಎಲ್ಲ ರಾಜ್ಯಗಳಲ್ಲೂ ಸಹ ಮುಂದುವರ್ಕೊಂಡು ಬರ್ತಾ ಇರ್ತಕ್ಕಂಥ ವಿಷಯ. ಅದು ಯಾವುದೇ ಒಂದು ರಾಜ್ಯದಲ್ಲಿ ಒಂದು ಭಿನ್ನಮತ ಆದ್ರೂ ಸಹ ಅದು ನರೇಂದ್ರ ಮೋದಿ ಲೆವೆಲ್ಗೆ ಹೋಗೋ ಮಟ್ಟಕ್ಕೆ ಸಹ ಬಿಟ್ಕೊಳ್ತಾ ಇರಲಿಲ್ಲ. ಪ್ರತಿಯೊಂದನ್ನು ಸಹ ಅಮಿತ್ ಶಾ ಆಗಿರ್ಬೋದು, JP ನಡ್ಡಾ ಆಗಿರ್ಬೋದು, ರಾಜನಾಥ್ ಸಿಂಗ್ ಆಗಿರ್ಬೋದು, ಇದನ್ನೆಲ್ಲರೂ ಸಹ ಅವರ ಒಂದು ಸರೌಂಡಿಂಗಲ್ಲೇ ಇದನ್ನು ಬಗೆಹರಿಸ್ಕೊಳ್ತಾ ಬರ್ತಾಯಿದ್ರು. ಹಾಗಾಗಿ ಈ ಒಂದು ಕರ್ನಾಟಕ ರಾಜ್ಯದ ಒಂದು ಭಿನ್ನಮತ ಯತ್ನಾಳ್ ಹಾಗೂ BY ವಿಜೇಂದ್ರ ಅವರ ನಡುವಿನ ಒಂದು ಏನೋ ಒಂದು ಕಂದಕ ಇದೆಯೋ ಇದನ್ನು ನರೇಂದ್ರ ಮೋದಿ ಅವರೇ ಬಗೆಹರಿಸಬೇಕು ಅನ್ನೋ ಮಟ್ಟಿಗೆ ಸಹ ಅದು ಬಂದು ನಿಂತಿರೋದಂತೂ ನಿಜ. ಹಾಗಾಗಿ ನರೇಂದ್ರ ಮೋದಿ ಅವರೇ ಖುದ್ದಾಗಿ ಒಂದು ಭೇಟಿಯಾಗಿ ರಾಜಕೀಯ ವಲಯದಲ್ಲಿ ಏನಾಗ್ತಾ ಇದೆ, ಯತ್ನಾಳ್ ಅವರು ಯಾವ ಥರ ಒಂದು ಈ BJPಗೆ ಒಂದು ಡ್ಯಾಮೇಜನ್ನು ಮಾಡ್ತಾಯಿದ್ದಾರೆ ರಾಜ್ಯದಲ್ಲಿ, ಒಂದು ಬಹಿರಂಗ ಹೇಳಿಕೆ ಕೊಡೋದ್ರ ಮೂಲಕ, ಇವರು ವಕ್ಫ್ ವಿರುದ್ಧ ಹೋರಾಟ ಮಾಡೋದ್ರ ಮೂಲಕ, ಇವರು ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಮಾಡೋದಕ್ಕೆ ಅವರು ಒಪ್ಪಿಗೆಯನ್ನು ಹೇಳಿದ್ರು ಸಹ. ಆದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಪಕ್ಷ ವಿರೋಧಿ ಅಂತಲೇ ಒಂದು ಗುಂಪನ್ನು ಕಟ್ಟಿಕೊಂಡು ಇವತ್ತು BY ವಿಜೇಂದ್ರ ಮತ್ತು ಯಡಿಯೂರಪ್ಪನವ್ರದ ವಾಗ್ದಾಳಿಯನ್ನು ನಡೆಸ್ತಾ ಒಂದು ಪಕ್ಷ ಸಂಘಟನೆಗೆ ಒಂದು ಎಲ್ಲೋ ಒಂದು ಕಡೆ ಕೆಟ್ಟ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅನ್ನೋ ಮಾತುಗಳು ಸಹ ಹೈಕಮಾಂಡ್ಗೆ ಒಂದು ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಹೈಕಮಾಂಡ್ ಮಟ್ಟದಲ್ಲಿ ಒಂದು ಶೋಕಾಸ್ ನೋಟಿಸ್ ಕಳಿಸಿದ್ದಾನೆ. ಅದನ್ನು ಉತ್ತರ ಕೊಟ್ಟ ಬಂದ ನಂತರಲೂ ಸಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೂ ಒಂದು ಬಿಸಿ ಮುಟ್ಟಿಸಿತ್ತು ಹೈಕಮಾಂಡ್. ಆದರೂ ಸಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತೆ ಒಂದು ಬಹಿರಂಗವಾಗಿ ಮಾಧ್ಯಮದವರ ಮುಂದೆ ಮಾತನಾಡೋದ್ರ ಮೂಲಕ ಮತ್ತೆ ಸಹ ಒಂದು ಸುದ್ದಿಯಲ್ಲಿದ್ದರು. ಈಗ ಅಧಿವೇಶನ ಸ್ಟಾರ್ಟ್ ಆದ ಸಂದರ್ಭದಲ್ಲೂ ಸಹ ಎಲ್ಲೋ ಒಂದು ಕಡೆ ಸಾಫ್ಟ್ ಆಗಿದ್ದರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ಯಾಕಪ್ಪ ಅಂತಂದರೆ BY ವಿಜೇಂದ್ರ ವಿರುದ್ಧ ಏನೋ ಒಂದು ವಕ್ಫ್ ವಿರುದ್ಧ ಒಂದು 150 ಕೋಟಿ ಹಗರಣವನ್ನು ಏನೋ ಒಂದು ಆಪಾದನೆ ಮಾಡಿತ್ತು ಕಾಂಗ್ರೆಸ್ ಸರ್ಕಾರ. ಈ ಆಪಾದನೆ ಮಾಡಿದರೂ ಸಹ ಅದನ್ನು ಮೀಡಿಯಾದ ಮುಂದೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸಹ BY ವಿಜೇಂದ್ರ ಪರವಾಗಿ ಸಹ ಮಾತಾಡಿದರು. ಎಲ್ಲ ಒಂದು ಕಡೆ ವಕ್ಫ್ ವಿರುದ್ಧ ಹೋರಾಟದಲ್ಲಿ BY ವಿಜೇಂದ್ರ ಮತ್ತು ಯತ್ನಾಳ್ ಅವರು ಎಲ್ಲೋ ಒಂದು ಕಡೆ ಒಂದು ಆಗಿದ್ದಾರೆ ಅನ್ನೋ ಮಾತುಗಳು ಸಹ ಕೇಳಿಬರ್ತಾ ಇತ್ತು. ಏಕೆಂದರೆ ಯತ್ನಾಳ್ ಅವರು BY ವಿಜೇಂದ್ರ 150 ಕೋಟಿ ಆಫರನ್ನು ಕೊಟ್ಟಿದ್ದರು ಇದನ್ನ ಮುಚ್ಚಾಕೋದಕ್ಕೆ ಅಂತ ಹೇಳಿದಾಗ, ಯತ್ನಾಳ್ ಅವರು ಇದ್ರ ಬಗ್ಗೆ ಏನಾದ್ರು ಸಾಕ್ಷಿ ಇದೆಯಾ, ನಿಮ್ಮಲ್ಲಿ ದಾಖಲೆ ಇದೆಯಾ, ಆ ದಾಖಲೆ ಇದ್ದರೆ ಕೊಡಿ ನೋಡೋಣ ಅಂತಂದು BY ವಿಜೇಂದ್ರ ಪರವಾಗಿ ಸಹ ಮಾತನಾಡಿದರು. ಹಾಗಾಗಿ ಎಲ್ಲೋ ಒಂದು ಕಡೆ ಒಂದು ಭಿನ್ನಮತ ಶಮನ ಆಗಿತ್ತು ಅನ್ನೋ ಒಂದು ಮಾತುಗಳು ಸಹ ಕೇಳಿಬರ್ತಾ ಇತ್ತು. ಆದರೆ BY ವಿಜೇಂದ್ರ ಅವರು ಈ ಡೆಲ್ಲಿ ಭೇಟಿಯ ನಂತರ ಈ ಒಂದು ಭಿನ್ನಮತಕ್ಕೆ ಒಂದು ಅಂತ್ಯ ಆಡಲೇಬೇಕು ಅನ್ನೋ ಒಂದು ಪಣ ತೊಟ್ಟಿರೋದ್ರಿಂದ ಈ ಒಂದು ಎರಡರಲ್ಲಿ ಒಂದು ಬಣಕ್ಕೆ ಯಾವ ಬಣಕ್ಕೆ ಒಂದು ಬಿಸಿ ಮುಟ್ಟುತ್ತೆ ಅನ್ನೋದು ನಾವೆಲ್ಲರೂ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.